ನನ್ನ ಉಪಕ್ರಮವು ಉಪಸಂಹಾರವಾಗಲಿದೆ. ಹಿಂಸೆ, ಛಲ, ಸೇಡು ಇವು ಎಲ್ಲ ಮುಗಿಯುತ್ತಾ ಬಂದಿದೆ. ಸಬಲ ಪ್ರಾಣಿಗಳು ಅಬಲ ಪ್ರಾಣಿಗಳು ಕೊಂದು ತಿಂದು ಜೀವಿಸುವಂತೆ ಮಾನವರು ಮಾನವರನ್ನು ಕೊಂದು ತಿನ್ನುವ ಮಾರ್ಗವನ್ನೇ ಕೃಷ್ಣನು ಬೋಧಿಸುತ್ತಾನೆ. ನನ್ನಿಂದಾಗಬಹುದಾದ ಮಹಾಕಾರ್ಯವನ್ನು ನನ್ನಿಂದಾದ ಮಾಡಬೇಕಾದ ಮಹಾಕಾರ್ಯವನ್ನು ಕೃಷ್ಣನೇ ಮಾಡಿ ಮುಗಿಸಿದ್ದಾನೆ. ತಾನು ಬಾಳು ಅನ್ಯಾಯವನ್ನು ಬಾಳುಗೊಡುವುದೇ ಸಹಜೀವನದ ತತ್ವ. ಆ ತತ್ವವನ್ನು ಬೋಧಿಸದೆ ಮಾನವರು ರಕ್ತ ಪಿಪಾಸಿಗಳು ಆಗುವಂತೆ ಹಿಂಸೆಯನ್ನು ಪ್ರಬೋಧಿಸಿ ಸ್ವಧರ್ಮ ನಿಧಾನಂ ಶ್ರೇಯನೆಂದು ಬೋಧಿಸಿ ಸ್ವಧರ್ಮಗಳಿಂದ ತ್ರಿಕಾಲ ಬಾಧಿತನೆಂದು ಹೊಗಳಿಸಿಕೊಳ್ಳಲು ಕೃಷ್ಣನು ಪಾಂಡವರಿಗೆ ಕ್ಷಣಾರ್ಥದಲ್ಲಿ ರಾಜ್ಯವನ್ನು ಕೊಡಿಸಬಹುದಾಗಿತ್ತು. ಆದರೆ ಕೃಷ್ಣನು ಕ್ರಾಂತಿ ಪ್ರಿಯನಲ್ಲದೆ ಶಾಂತಿ ಪ್ರಿಯನಲ್ಲ. ನನಗೂ ಕೃಷ್ಣನಿಗೂ ಇರುವ ತಾರತಮ್ಯವನ್ನು ಈ ಕುರುಕ್ಷೇತ್ರವನ್ನು ಒಲಕಿಸಿದವರೇ ಊಹಿಸುವರು. ಜೈ ಭಾರತ ಮಾತೆ, ಜೈ ಜೈ ಭಾರತ ಮಾತೆ. ಇಂದು ನನ್ನ ಕೌರವನನ್ನು ಕೋಪಾಗ್ತಿದೆ ಮೇಲೆ ಆಗುತ್ತಿದೆ. ನಾನು ಹಚ್ಚಿಗೆ ಹಾಗೆ ಹಾಗೆ ಕೌರವ ಕುಲಂಕದನಾದ ಈ ಭೀಮನ ಕೈಲ ಭೀಮನ ಪ್ರದೀಪ್ತಿದೆ.
ಭೀಮ, ಇದೆಂತಹ ಛಲ? ಅಣ್ಣ, ಧರ್ಮ ಸೇವನೆ ಮಾಡಬೇಡ. ಮುಕ್ತಿ ಕೇಶವಾದ ದ್ರೌಪದಿಯನ್ನು ದುಃಖವ ನಾನು ಕೇಳಲಾರೆ. ದೈವ ಸೇಡು ಈಗ ಹರಿದೆ. ದ್ರೌಪದಿಯನ್ನ ಶಿರಸ್ಸೆಳೆದು ದುಶ್ವಾಸನನ್ನು ಮಿಂಗಿ ನೀರು ಕುಡಿದೆ. ಭೀಮ, ಸೂರ್ಯನ ಮುಳುಗಿದಿತ್ತಾನೆ. ದುರ್ಯೋಧನನ್ನ ಹುಡುಕು. ಸೈನಿಕರೇ, 11 ಚೋರನನ್ನ ಸೈನಿಕ ಒಡೆಯ ನಾಳ ಭೀಮಾಷ್ಟನ ದೇಶದಲ್ಲಿ ದ್ರೌಪದಿಯ ವಸ್ತ್ರಾತ್ಮಗೈದ ದುರ್ಯೋಧನ ಎಲ್ಲಿ? ಹೌದಿನ ಗುರುಕುಲವರ ನೈಕೇತವಾದ ಭೀಮನ ಬಂದಿದ್ದನಂತ ತಿಳಿಸಲಿ. ಇವು ಅವನು ತಿರುಗಿ ಕೊಳದಿಂದ ಬಂದಿದ್ದ ಹಜ್ಜಗಳು. ಭೀಷ್ಮನ ಕಾಲಹರಣಕ್ಕಾಗಿ ದುರ್ಯೋಧನನಗೂ 7 ಉಪಾಯವಿದು. ಕೊಳ್ಳೆ ಕೆಳಗೆ ನೋಡಿರಿ. ಸುಯೋಧನ, ಭರತ ಕುಲಕ್ಕಿದೆ ಕಲಂಕವೇ? ಧರ್ಮರಾಜ, ಕೌರವನ ಈಗ ಮಾಡಿದ್ದು ಕುರುಕುಲ ನಾಶದ ಮುತ್ತಚ್ಚನ ಯಹಚಕನ. ಸುಯೋಧನ, ದಾಯಾದಿ ಮಾರ್ಚನ್ನು ಬಿಡು. ನೀನು ಕೊಳದಲ್ಲಿ ಅಡಗಿರುವುದು ನಿನ್ನ ಕೀರ್ತಿಗೆ ಕಲಂಕ. ಕೌರವ, ನೀನು ನೀರಲ್ಲಡಗಲು ನೀನೇನು ಮೀನೆಯೋ ಕಪ್ಪೆಯೋ? ಹಲೋ ಕೌರವ, ಬಾವನಿಗೆ ಹೇಳಿ ನಿನ್ನ ರಕ್ತ ರುಚಿ ನೋಡಿ ಬಂದಿರುವೆ. ನಿನ್ನ ಕೌರವನ್ನು ಸಲಸಿ ಬಂದಿರುವೆ. ನಿನ್ನ ಸರಾವರದ ಒತ್ತರು ಬದುಕಲಾರೆ. ಬಾವನಿಗೆ ತಲೆಯನ್ನ ತೆಗೆದುಕೋ. ನಿನ್ನ ಸಂಧಾನಿಕ ಬಂದಿದ್ದು ನೀನ ತೋರಿಸಿದ ಬಾವನಿಗೆ ದುರಾತ್ಮರು ದುರ್ಬಲ ಬಾವನಿಗೆ ಗಲೆಯನ್ನ ತೆಗೆದುಕೋ. ಎಲ್ಲ ಕಳ್ಳಕ್ಕವಾಗಿ ನನಗೆ ಕುರು ಸಾಮ್ರಾಭ್ರಮ ಏರೆಯರ ಮಾತಿಗಾಗಿ ಹೊರವಕ್ಕನಾದರು. ನನ್ನ ಕಂಠ ನುಡಿಗಳು ನನ್ನ ಛಾತ್ರತೆಗಳು. ನನ್ನನ್ನು ಹೊರಗೆ ಬರಬಾರದು. ಎಲ್ಲವ ಬಳಸಿದ ಒಟ್ಟಿನ ಕೈಯಲ್ಲಿ ಕಲಾತ್ತಂಡಬೇಕು. ವಾಲೆಯ ಮುಂದೆ ಕೂಡವರಿಗೆ ಎತ್ತರ ಕೊಡಬೇಕು. ಭೀಮ, ಹಣ್ಣಿನ ಹತ್ತು ಬಾಣಸಿಗಲಾಗಿದೆ. ಎಂದು ನಿನ್ನ ಮಾಂಸವನ್ನು ಬೀಜ ಬೇಸಗಳಿಗೆ ಬಾಣಸಿಗನಾಗಿದೆ. ಬಾಣಸಿದಾಗ ಬಂದಿದೆ. ಸುಯೋಧನ, ದಾಯಾದಿ ಮಾರ್ಚನ್ನು ಬಿಡು. ಹಿಂಸಾಮಯ ಸಮರವನ್ನು ಬಯಸಬೇಡ. ಅರಸನು ಗುಣವಂತನಾದರೆ ಪ್ರಜಾಸೇಮ. ಈ ಸಕಲ ರಾಜ್ಯವನ್ನು ನೀನೇ ಹಾಳು. ನಮ್ಮೊಡನೆ ವಿದ್ವೇಷ ಬೇಡ. ನಾವೈವರು ನಿಮ್ಮ ಸೇವೆಗೆ ಸಿದ್ಧ. ನೆಲದಾಸಿ ಯಾರಿಗೆ ಬೇಕು? ನನಗೆ ಈಗ ನೆಲದಾಸಿ
ಧರ್ಮರಾಜನ ಮಾತಿನಿಂದ ನೀನು ಈಗಲಾದರೂ ಬುದ್ಧಿ ಕಳೆದು ಒಳೆದು ಕಷ್ಟ ಸ್ಥಳವೆಂದರೆ ಕಾಲವರ್ಷ ಹಾಳಾಯಿತು. ಮತ್ತೆ ಗೆಲಿನ ಸಂಧಾನ ಬೇಗ ಎನ್ನೇ ಕೈ ಮಾತು ಬಾ ಯುದ್ಧಕ್ಕೆ ಮುಂದಾಗು. ಗಜೆಯನ್ನು ತೆಗೆದುಕೋ. ಭೀಮ ಗಜೆಯನ್ನು ಕೆಳಗೆ ಉಪಯೋಗಿಸಬಾರದೆಂದು ನೇಮವನ್ನು ಉಲ್ಲಂಘಿಸಿದೆ. ನಿನ್ನು ಮೂರ್ಛೆ ಹೊಂದಿದಾಗ ಕೌರವನು ನಿನ್ನನ್ನು ಕಾಪಾಡದಿದ್ದರೆ ನಿನಗೆತಿ ಏನಾಗದಿತ್ತು. ಕೆಳಗೆ ಬಿದ್ದವನೇ ಕಿರೀಟವನ್ನು ಕಾಲಿನಿಂದ ಒದೆಯುವುದು ಅಧರ್ಮ. ಜಯ ಜಯ ಈರ ಕೌರವ, ಜಯ ಜಯ ನಿನಗ ಈರ ಸ್ವರ್ಗ. ಏಡಿಗಳ ಜಯಕ್ಕಿಂತಲೂ ಈರರ ಸೋಲು ಮೇಲು. ಕೌರವರ ಮುಕಟ ಭಂಗ ಮಾಡಿದ ಭಾಗವಾದದಿಂದ ನಿನ್ನ ಯಶೋಲಕ್ಷ್ಮಿ ನೀನೇ ಒತ್ತಂತಾಯಿತು. ದುರ್ಯೋಧನನ ವಯಸ್ಸಿನ ಮಾತ್ರದಿಂದ ನೀನೇನು ಅತಿಶಯನಲ್ಲ. ಕೃಷ್ಣ ನನ್ನನ್ನು ಹೇಗೆ ಹೇಗೆ ನಿನ್ನ ಪರಾಕ್ರಮವನ್ನು ಜಗತ್ತಕ್ಕೆ ವರ್ಣಿಸುವುದು. ನಿನ್ನ ಕಪಟ ನಾಟಕ ನನಗೆ ಈ ಬಡ ಶ್ರೀಮಂತರಿಗೆ ನಾನೇ ಆರಾಧಕಳು. ನನ್ನ ಕೃಪೆಯಿಂದ ಈ ಲೋಕದಲ್ಲಿ ಸುಖ ಸಂಪತ್ತೆಲ್ಲ ನನ್ನಿಂದಲೇ. ನನ್ನಿಂದ ಶ್ರೀ ಸಂಪತ್ತು ದೊರೆತಿರುವ ಆ ರಾಜನು ಅವನ ಕರ್ಮದಿಂದ ದೂರ ಆದನು. ಅದಕ್ಕೆ ಯಾರೇನು ಮಾಡೋದು? ಅತ್ತ ಕಡೆ ಯಾರ್ಯಾರೋ ಬರುತ್ತಿರುವಂತೆ ಕಾಣುತ್ತದೆ. ಯಾರದು ಮಂಗಳವನ್ನು ನುಡಿದವರು? ಸಮರ ಸಿಂಹನಾದ ದ್ರೋಣ ಪುತ್ರನಿರಲಿ ಕುರುಕನಾದರನ್ನೇ ಅಸ್ತಮಿಸುವುದೇ? ಹರನ ಬಳಿ ಸರೋಜ ಲಕ್ಷ್ಮಿ, ಕುರು ಸಾಮ್ರಾಜ ಲಕ್ಷ್ಮಿ. ಶ್ರೀ ರಾಣಿ, ನೀನು ಈಗ ಎಲ್ಲೆನಿಂದ ಬಂದಿಯೋ? ಎಲ್ಲಿಗೆ ಹೊರಬಿರುವೆ? ಸಮುದ್ರದಲ್ಲಿ ಹುಟ್ಟಿದೆ. ನಾರಾಯಣನ ಮದುವೆಯಾಗಿ ಕುರು ಸಾಮ್ರಾಜ್ಯದಲ್ಲಿ ಆಶ್ರಯಿಸಿದೆ. ಇದೇ ತಮ್ಮ ಪ್ರತಿಜ್ಞೆ. ಏನೆಂದು? ಪಾಂಡವರ ಬಳಿ ಹೋಗೆಂದು. ಲಕ್ಷ್ಮಿ, ಕೌರವರ ಸಾಮ್ರಾಜ್ಯವನ್ನು ಬಿಟ್ಟು ಹೋಗುವಿಯಾ? ಆತನ ಕಾಯುವ ಕೊಲ್ಲವನ್ನು ನಿನಗೆ ಹಾಗೆ ಹೇಳಿದನೆ. ಏನೆಂದು? ಹೂವಿಂದ ಹೂಗೆ ನಿನ್ನ ಹಾರವು
ಬ್ರಹ್ಮ ವೃತ್ತಿ ಕಂಡವರನ್ನು ಆಶ್ರಮಿಸ ಬಾಲವು ವೃತ್ತಿಗಳನ್ನೇ ಕೆಳಗಿಳಿಸಿದರು. ತಂದೆ ಮಕ್ಕಳನ್ನು ದೇಶವನ್ನು ಹುಟ್ಟಿಸಿ ಸಹೋದರಗಳನ್ನು ಪರದಾಟಕ್ಕೆ ಹಚ್ಚಿಸಿ ಈ ಗುರು ಶಿಷ್ಯರನ್ನು ಅಗಲಿಸಿದ ಈ ದುರಾಚಾರವನ್ನು ಬಿಟ್ಟುಕೊಡು. ಕೌರವರನ್ನು ಬಿಟ್ಟು ಪಾಂಡವರಲ್ಲಿಗೆ ಹೋಗಿವೆಯಾ? ಈ ವೀರ ಅಶ್ವತ್ಥಾಮನಲ್ಲಿ ಹಿಂದೆಯೇ ಹೋಗಬೇಡವರೇ. ನಡೆ ಕೌರವರಲ್ಲಿಗೆ. ಶ್ರೀಕೃಷ್ಣನ ಪಾಂಡವರಲ್ಲಿ ನೆಲೆಸಂತ ಆಜ್ಞೆ ಮಾಡಿದ ದುರಾಂಬರದ ಭೀಮನು ಬೆನ್ನ ಹತ್ತಿರುವನು. ಇತ್ತ ಕೆರೆ ಇತ್ತ ಬಾವಿ, ನಾನು ಎತ್ತೆ ಬೀಳಲಿ. ಲಕ್ಷ್ಮಿ, ಕೌರವರ ಸಾಮ್ರಾಜ್ಯವನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗಬೇಡ. ನಡೆ ಹೋಗೋಣ. ಎಲ್ಲರೂ ನಂಬಿ ಮೋಸ ಹೋದೆ. ಗುರುಗಳಾದ ಭೀಷ್ಮ ದ್ರೋಣರು ನನ್ನ ದ್ರೋಹ ಬಗೆದರು. ಅವರು ಯುದ್ಧ ಮಾಡಿದ್ದರೆ ನನಗೆ ಸೋಲಾಗದಿತ್ತೆ. ನಾನಂದು ಬಗೆದರೆ ದೈವನಂದು ಬಗೆಯಿತು. ಎಲ್ಲ ಕುತಂತ್ರಕ್ಕೆ ಕಾರಣ ಯಾರು? ಹೇ ಕೃಷ್ಣ, ರಾಜೇಂದ್ರ, ರಾಜೇಂದ್ರ, ನನ್ನನ್ನೇಕೆ ಕರೆದೆ? ನೀನ್ಯಾರು? ನೀನು ಯಾರನ್ನ ಕೂಗಿದೆಯೋ ಅವನೇ ನಾನು, ಕೃಷ್ಣ. ಕಬಡ್ಡಿ, ನಾನೇಕೆ ನಿನ್ನನ್ನು ಕರೆಯಲಿ? ನನ್ನ ಕೀಳಿಸಿ ನೋಡವನ್ನೆಯಾ? ನಿನ್ನ ಬಾಯಿಂದ ಹೊರಬಿದ್ದಿ ನನ್ನ ಎದುರ ಕೇಳಬಲ್ಲೆ. ಕಬಡ್ಡಿ ನಾಟಕ ಬಾಯಂದು ನಾನು ನಿನ್ನನ್ನು ಕೂಗಿದನೆ. ನಡೆ ದೂರಾನು ತೊಲಗಾಚೆ. ಚಕ್ರವರ್ತಿ ಸಾವಧಾನ. ಚಕ್ರವರ್ತಿ ಎಂದು ಶಾಸ್ತ್ರ ಮಾಡುವಿಯಾ? ಚಕ್ರಾಧಿಪದವನ್ನು ಮಣ್ಣಗೊಳಿಸಿ ದಮಯಾಗಿದ್ದೇನು. ಯದಾಗ್ನಿಯನ್ನು ಒತ್ತಿಸಿ ಅರಗಿನ ಮನೆಗೆ ಬೆಂಕಿ ಹಚ್ಚಿದವರ್ಯಾರು? ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮುಡಿಸಿನ ದುರಾತ್ಮನ್ಯಾರು? ಸಂಧಿಗೆ ಬಂದಾಗ ಸೊಕ್ಕಿನ ಮಾತಾಡಿ ಕದನ ಬಾಗಿಲು ತೆಗೆದವರ್ಯಾರು? ಅರಮನೆಯಲ್ಲಿ ನಾನು ಎಳವ ಬಿದ್ದಾಗ ನನ್ನನ್ನು ನೋಡಿ ಕುರುಕುರು ನಕ್ಕು ಅವಮಾನ ಪಡಿಸಿದಾಗ ಹೆಣ್ಣಿಗೆ ನಾನು ವಸ್ತ್ರಾಪರಣ ಶಿಕ್ಷೆಯನ್ನು ವಿಧಿಸಿದ್ದೇ ತಪ್ಪೆ? ಪೊಲೀಸರನ್ನು ನೋಡಿ ನಗುವುದು ಆ ಹೆಣ್ಣಿನ ನಡತೆ. ಆ ನಡೆಗಟ್ಟ ಹೆಣ್ಣನ್ನು ನಾನು ಅಂದೇ ಕೊಂದಿದ್ದರೆ ಈ ನಾಟಕ ವಿಷ್ಣು ಮುಂದೆ ಒರೆಯುತ್ತಿರಲಿಲ್ಲ. ಕೃಷ್ಣ, ಇದೆಲ್ಲ ಕಪಟ ನಾಟಕ ನಿನಗೆ. ರಾಜೇಂದ್ರ, ಏಕೆ ಹಳಿದಿವೆ ರಾಜೇಂದ್ರ? ಕೌರವೇಶ್ವರ, ಏಕೆ ಹಳಿದಿವೆ ರಾಜೇಂದ್ರ? ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮುನಿಸಿದವರ್ಯಾರು? ನನ್ನನ್ನು ಬಂಧಿಸಬಲ್ಲವರ್ಯಾರು? ಕೌರವೇಶ್ವರ, ನನ್ನನ್ನು ಬಂಧಿಸಬಲ್ಲವರ್ಯಾರು? ನೀ ಮಾಡಿದ ಪಾಪವು ನಿನಗೆ ಅಂಟ ಕಟ್ಟಿತ್ತು. Ah
ನನ್ನನ್ನೇಕೆ ಹೇಳುವೆ? ನಿನ್ನ ಕಾಲಸ್ಥಾನದ ಕನಸು ಕಳೆದು ನೋಡು, ಅಂದರೆ ನಿನಗೆ ನಿಜವಾಗಿ ಅರಿವಾಗುವುದು. ನಾನು ಬರುವೆ. ಕೌರವರ ಚಕ್ರವರ್ತಿಯಾದ ಈ ಸಿಂಹದ ಹಲ್ಲು ಮುರಿದವರು ಯಾರು? ರಕ್ತ ಖಚಿತವಾದ ಮುಕುಟವನ್ನು ಈ ರಕ್ತಮಯ ಮಾಡಿದವರು ಯಾರು? ರುದ್ರ ಶಕ್ತಿ ನನ್ನಲ್ಲಿದ್ದರೆ ನಿನ್ನ ಸಾಯಕ್ಕಾಗಲಿಲ್ಲ. ಕಪಟ ನಾಟಕ ಕೃಷ್ಣ, ಇದೇ ನಿನ್ನ ಕಾರಸ್ಥಾನಕ್ಕೆ ಜಯವೇ? ನಾನು ಬಲರಾಮ ಆಗುವ ನಾನಿಲ್ಲ ಸಮಯದಲ್ಲಿ ನೀನು ನನ್ನ ಕಾಲವನ್ನು ಸೆಗಸಿದಿ. ಧರ್ಮ ಯುದ್ಧ ಮಾಡಿದ ಈ ದುರ್ಯೋಧನನ ಊರ ಭಂಗ. ಸುಯೋಧನ ಕೇಳು, ಈಗೇನು ಮಾಡಲಿ? ಆ ಏಡಿಗಳನ್ನು ಸ್ಥಳಪಡೆಯಲು ನನಗೆ ಅಪ್ಪಣವನ್ನ ಮಾಡು. ನನಗಾಗಿ ನೀನು ಏನು ಮಾಡಿದರೂ ಪ್ರಯೋಜನವಿಲ್ಲ. ಒಂಟಿಯಾಗಿ ಬಂದೆ, ಒಂಟಿಯಾಗಿ ಹೋಗುವೆ. ಆಗನ್ನ ಬೇಡ ರಾಜೇಂದ್ರ. ನಿನ್ನ ಯುದ್ಧವನ್ನು ಪೂರ್ಣ ಮಾಡಲಿದ್ದರೆ ನನ್ನ ರುದ್ರ ಶಕ್ತಿಗೆ ಬಲೇನು? ನನ್ನ ಜಲ ಪ್ರಯೋಗ ಮಾಡದಿದ್ದರೆ ಆ ಕಾಲಗಳ ಹಲ್ಲನ್ನು ತುರಿಸುವುದೇನು? ಶತ್ರುವ ರುಂಡಗಳನ್ನು ಕೊಯ್ದು ತರಬೇನು. ರುಂಡ 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 ಭೀಮನ ರುಂಡ. ಅದಕ್ಕೇಕೆ ವಿಳಂಬ? ನಾನು ಬರವರೆಗೂ ನಿನ್ನ ಉದರಂದೇ ಇರಲಿ. ಲಕ್ಷ್ಮಿ, ನೀನು ಇಲ್ಲೇ ಇದ್ದು ಚಕ್ರವರ್ತಿಗೆ ಚಾಮರವನ್ನ ಬೀಸು. ನಾನು